ತುಮಕೂರಿನ ಅನನ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಅನನ್ಯ ಅಕ್ಷಯ ಉದ್ಘಾಟನಾ ಹಾಗೂ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ, ಎಐ ಬಳಕೆ ಮತ್ತು ಭವಿಷ್ಯ ರೂಪಿಸಿಕೊಳ್ಳುವ ಕುರಿತು ತಜ್ಞರು ಮಹತ್ವದ ಸಲಹೆಗಳನ್ನ ನೀಡಿದರು. ಅನನ್ಯ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನ ತುಮಕೂರು ವಿಶ್ವವಿದ್ಯಾನಿಲಯದ ಹಿರಿಯ ಪ್ರಾಧ್ಯಾಪಕರು ಹಾಗೂ ಡಿಒಎಸ್ಆರ್ ಅಧ್ಯಕ್ಷರು ಪ್ರೊಫೆಸರ್ ಪಿ ಪರಮಶಿವಯ್ಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಸಿಎ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಪ್ರೊಫೆಸರ್ ಪರಮಶಿವಯ್ಯ, ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಗೆ ಅತಿಯಾಗಿ ಅವಲಂಬಿತರಾಗಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದೆ ಎಂದು ಹೇಳಿದರು. ಮೊಬೈಲ್ ಅನ್ನ ಸಮಯ ವ್ಯರ್ಥ ಮಾಡಲು ಅಲ್ಲ, ಜ್ಞಾನ ಮತ್ತು ಜೀವನ ರೂಪಿಸಿಕೊಳ್ಳಲು ಬಳಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. So major revolution have taken place in India. We are having 144 crore population. 144 ಕೋಟಿ ಒಳಗಡೆ 109 ಕೋಟಿ 50 ಲಕ್ಷ ಮೊಬೈಲ್ ಫೋನ್ಸ್ ಇದಾವೆ. 22 ಕೋಟಿ ಜನ ಹತ್ರ ಡಬಲ್ ಸಿಮ್ ಇದೆ. ಇಂಡಿಯಾದಾಗೆ 14 ಗಂಟೆ ಮೊಬೈಲ್ ಉಪಯೋಗಿಸ್ತಾರೆ ಆವರೇಜ್. ಶ್ರೀಲಂಕಾದಾಗ 2.5 ಗಂಟೆ ಉಪಯೋಗಿಸ್ತಾರೆ. ಅಮೆರಿಕದಾಗ 6 ಗಂಟೆ ಉಪಯೋಗಿಸ್ತಾರೆ. ಜರ್ಮನಿ ಒಳಗಡೆ 8 ಗಂಟೆ ಉಪಯೋಗಿಸ್ತಾರೆ. ಇಂಗ್ಲೆಂಡ್ 4 ಅವರ್ ಉಪಯೋಗಿಸ್ತಾರೆ. ಯುರೋಪಿಯನ್ ಕಂಟ್ರಿ ಒಳಗಡೆ 3 ರಿಂದ 4 ಗಂಟೆ ಉಪಯೋಗಿಸ್ತಾರೆ. ಪಾಕಿಸ್ತಾನದಾಗ 2 ಗಂಟೆ ಉಪಯೋಗಿಸ್ತಾರೆ. ಎಷ್ಟು ಉಪಯೋಗಿಸ್ತಾರದ ಗುಡ್ ಆರ್ ಬ್ಯಾಡ್ ನಾನು ಹೇಳೋದು. ಇಂಡಿಯಾದಿಂದ 1 ಕೋಟಿ ರೀಲ್ಸ್ ಅಪ್ಲೋಡ್ ಆಗ್ತಾ ಇದೆ ಡೈಲಿ. ಇಂಡಿಯಾದಿಂದ 1 ಕೋಟಿ 98 ಲಕ್ಷ 99 ಲಕ್ಷ 1 ಕೋಟಿ 1,000 ರೀಲ್ಸ್ ಅಪ್ಲೋಡ್ ಆಗ್ತಾ ಇದೆ. ಎಸ್ಟರ್ಡೇ ಕುನಾಲ್ ಘೋಷ್ ವಾಟ್ಸಪ್ ಚೇರ್ಮನ್ ಏನು ಹೇಳಿದ್ದಾರೆ ಅಂದ್ರೆ, ನ್ಯೂಯಾರ್ಕ್ ಒಳಗಡೆ ಎಸ್ಟರ್ಡೇ ಇಂಡಿಯಾದಾಗೆ ಶಾರ್ಟ್ಸ್ ಮತ್ತು ರೀಲ್ಸ್ ಜಾಸ್ತಿ ನೋಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಗುಡ್ ಅಂತ ಅವ್ರು ಹೇಳಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ತುಮಕೂರು ವಿಶ್ವವಿದ್ಯಾನಿಲಯದ ಡಿಒಎಸ್ಆರ್ ಅಧ್ಯಕ್ಷೆ ಪ್ರೊಫೆಸರ್ ನೂರ್ ಅಫ್ಜಾ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳು ಸಾಕಾಗುವುದಿಲ್ಲ. ಉದ್ಯೋಗ ಪಡೆಯಲು ಕೌಶಲ್ಯ, ಆತ್ಮವಿಶ್ವಾಸ ಹಾಗೂ ಪ್ರಾಯೋಗಿಕ ಜ್ಞಾನ ಅಗತ್ಯವಾಗಿದೆ ಎಂದು ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ಉದ್ಯೋಗಕ್ಕೆ ಸಜ್ಜುಗೊಳಿಸುವಂತೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. These days, the internal marks are made 40, 38 out, and students are not putting much effort. And the government has made it 3 examinations. Even if a failed candidate, they give supplementary 2 or 3 examinations, they'll pass and come. We need not the marks, we need the skills to sustain in this competitive world. Every institutions, every colleges has to focus not on the marks, but on how we are going to shape the career of the students who take admissions to our institution. That should be the goal of every institute. My dear students, today is the era of competition. Getting success is not very easy. Many students have failed to get a good job. The reason is they may be having gold medal, they may be having very good marks, distinctions and all. Companies are not looking at that. Companies are looking at the skills what you have got. How best you have used. How best you have used the time that you have spent in the institution in building your skills, learning more things, getting more achievements, accomplishments what you have done, that takes you to the ladder of success in your career. ವರ್ಣ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ವಿಶ್ವನಾಥ್ ಮಾತನಾಡಿ, ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಹಾಯಕ ಸಾಧನವಾಗಿ ಬಳಸಬೇಕು. ಅದರ ಮೇಲೆ ಸಂಪೂರ್ಣ ಅವಲಂಬಿತರಾದರೆ ಸ್ವಂತ ಆಲೋಚನಾ ಶಕ್ತಿ ಕುಂಠಿತವಾಗುತ್ತದೆ ಎಂದು ಎಚ್ಚರಿಸಿದರು. ಉತ್ತಮ ಸಂವಹನ ಕೌಶಲ್ಯ, ಸಮಸ್ಯೆ ಪರಿಹಾರ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನನಗೆ ಬಹಳ ಸಂತೋಷ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಮೊದಲಿಂದಲೂ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನೋದೇ ಬಹಳ ನಮ್ಮ ಪರಮ ಉದ್ದೇಶ. ಹೇಳಬೇಕು ಅಂತ ಹೇಳಿದ್ರೆ, ಅವರ್ ಏಮ್ ಇಸ್ ಟು ಪ್ರೊವೈಡ್ ದಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎಜುಕೇಶನ್, ನಾಟ್ ಓನ್ಲಿ ಅಕಾಡೆಮಿಕ್ ಎಜುಕೇಶನ್. ಮೇಡಮ್ ಹೇಳಿದರಾಗಲೇ, ಈಗ ಏನ್ ಬೇಕಾಗಿರೋದು ನಮಗೆ, ವಿ ನೀಡ್ ಸ್ಕಿಲ್. ಆ ಸ್ಕಿಲ್ಗೆ ಏನಾಗಿದೆ ಇವತ್ತು
ನಿಮಗೆ ಇನ್ನೂ ಬೇಗ ಆ ಸ್ಕಿಲ್ ಬೆಳೆಸ್ಕೊಳ್ಳೋಕ್ಕೆ ಅವಕಾಶ ಏನು ಬಂದಿದೆ? AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಅದನ್ನ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡ್ರೆ ನಿಮ್ಮ ಕಾಮನ್ ಸೆನ್ಸ್ ಉಳಿಯುತ್ತೆ. ನಮ್ಮ ಬೇಸಿಕ್ ಬ್ರೈನು, ಬೇಸಿಕ್ ಥಿಂಕಿಂಗು, ನಾವು ಹ್ಯುಮ್ಯಾನಿಟಿ ಅನ್ನೋದು ಉಳಿಯುತ್ತೆ. ನೀವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಿಮ್ಮ ತನನ ಕಳ್ಕೊಂಡ್ಬಿಡ್ತೀರ. ಕಾರಣ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮ್ಮನ್ನು ಟೆಸ್ಟ್ ಮಾಡುತ್ತೆ. ಕಾರ್ಯಕ್ರಮದಲ್ಲಿ ವರ್ಣ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ವಿಶ್ವನಾಥ್, ಉಪಾಧ್ಯಕ್ಷರಾದ ಉಮೇಶ್, ಕಾರ್ಯದರ್ಶಿ ಡಾಕ್ಟರ್ ಹರೀಶ್, ಅನನ್ಯ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲರಾದ ವಿಶ್ವಾಸ್, ಅನನ್ಯ PU ಕಾಲೇಜಿನ ಪ್ರಾಂಶುಪಾಲರಾದ ರಘು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.